Hello, dear student. Today, let we are going to discuss about the important questions of the year 2024 and 25 according to the new blueprint. ವಿದ್ಯಾರ್ಥಿಗಳೇ, 2024 ಮತ್ತೆ 25 ಅಂತಂದ್ರೆ ಫೆಬ್ರವರಿ 2025ರಲ್ಲಿ ಏನ್ ಫಸ್ಟ್ PUC ಎನ್ಯುವಲ್ ಎಕ್ಸಾಮ್ ನಡೀತಾ ಇದೆಯಲ್ಲ, ಬಯಾಲಜಿ ಸಬ್ಜೆಕ್ಟ್ ರಿಗಾರ್ಡಿಂಗ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಯಾವ ಟಾಪಿಕ್ ದಿಂದ ಕೇಳಬಹುದು. ಇಲ್ಲಿವರೆಗೂ ನಿಮಗೆ ಬಹಳ ಕನ್ಫ್ಯೂಷನ್ ಇತ್ತು, ಏನ್ ಗೊತ್ತಾ, ಬ್ಲೂ ಪ್ರಿಂಟ್ ಸಹಿತ ಬಿಟ್ಟಿಲ್ಲ, ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿಲ್ಲ, ಯಾವ ಬೇಸ್ ಮೇಲೆ ಕ್ವಶನ್ ಪೇಪರ್ ತೆಗಿತಾರೆ ಅಂತ. ಇದು ಮಾಡೆಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಿದಾರಲ್ಲ, ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮೇಲೆ ನಾವು ಅನಾಲಿಸಿಸ್ ಮಾಡ್ಕೋಬೇಕು, ಯಾವ ಒಂದು ಕ್ವಶನ್ಸ್ ಗಳನ್ನ ಯಾವ ಟಾಪಿಕ್ ಇಂದ ತೆಗೆದಿದ್ದಾರೆ ಅಂತ. ಸೊ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಯಾವ್ದಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಯಾವ ಒಂದು ಚಾಪ್ಟರ್ಸ್ ಗಳಿಂದ ತೆಗೆದಿದ್ದಾರೆ ಅಂತ ಹೇಳಿ. ಓಕೆ, ಹಾಗಾದ್ರೆ ಯಾಕೆ ನಾವು ತಡ ಮಾಡೋದು? ನೋಡಿ, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಂದ್ರೆ, ಫಸ್ಟ್ ಒನ್ ನೋಡಿ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಗಿವಿಂಗ್ ಸೈಂಟಿಫಿಕ್ ನೇಮ್ ಟು ದಿ ಆರ್ಗ್ಯಾನಿಸಮ್ಸ್. ಅಂದ್ರೆ ಆರ್ಗ್ಯಾನಿಸಮ್ಸ್ ಗಳಿಗೆ ನಾವು ಸೈಂಟಿಫಿಕ್ ನೇಮ್ಸ್ ಅನ್ನ ಕೊಡೋದ್ರಿಂದ ನಮಗೆ ಏನು ಉಪಯೋಗ ಇದೆ. ಇದು ಎಷ್ಟನೇ ಟಾಪಿಕ್ ಅಲ್ಲಿ ಇದೆ ನೋಡಿ, 1ನೇ ಟಾಪಿಕ್ ಅಲ್ಲಿ ದ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ದಿಂದ ಬಂದಿರುವಂತಹ ಒಂದು ಕ್ವಶನ್. ಇದಕ್ಕೆ ಆನ್ಸರ್ ಬೇಕಾದ್ರೆ ನಿಮ್ಗೆ ಇಲ್ಲಿದೆ ನೋಡಿ, ದ ಸೈಂಟಿಫಿಕ್ ನೇಮ್ ಎನ್ಶ್ಯೂರ್ ದಟ್ ಈಚ್ ಆರ್ಗ್ಯಾನಿಸಮ್ ಹ್ಯಾಸ್ ಓನ್ಲಿ ಒನ್ ನೇಮ್. ನಾವ್ ಇದನ್ನ ಹೆಂಗ್ ಬರೀಬಹುದು ಗೊತ್ತಾ, ಈಚ್ ಆರ್ಗ್ಯಾನಿಸಮ್ ಹ್ಯಾಸ್ ಓನ್ಲಿ ಒನ್ ನೇಮ್, 1 ಪಾಯಿಂಟ್ ಆಯ್ತು. ಅಂಡ್ that name has not been used for any other known organism. ಅಂದ್ರೆ ಯಾವ ಆರ್ಗ್ಯಾನಿಸಮ್ ಗೆ ನಾವು ಯಾವ ಹೆಸರನ್ನ ಕೊಟ್ಟಿರ್ತೀವೋ ಆ ಹೆಸರನ್ನ ಬೇರೆ ಆರ್ಗ್ಯಾನಿಸಮ್ಸ್ ಗಳಿಗೆ ಯೂಸ್ ಮಾಡುವಂತಿಲ್ಲ. ಓಕೆ, ಅದೇ ರೀತಿಯಾಗಿ ದ ಲಿವಿಂಗ್ ವರ್ಲ್ಡ್ ಈ ಒಂದು ಟಾಪಿಕ್ ಅಲ್ಲಿ ಯಾವ್ಯಾವ ಟೈಪ್ ಕ್ವಶನ್ಸ್ ಗಳನ್ನ ಕೇಳಬಹುದು 2 ಮಾರ್ಕ್ಸ್ ಗೆ ಅಂದ್ರೆ, ನಾಮಿನಿಕ್ಲೇಚರ್ ಡೆಫಿನಿಷನ್ ಕೇಳಬಹುದು, ಅದೇ ರೀತಿಯಾಗಿ ಬೈನಾಮಿಯಲ್ ನಾಮಿನಿಕ್ಲೇಚರ್ ಡೆಫಿನಿಷನ್ ಕೇಳಬಹುದು, ಅದೇ ರೀತಿಯಾಗಿ ರೈಟ್ ದ ಯೂನಿವರ್ಸಲ್ ರೂಲ್ಸ್ ಆಫ್ ನಾಮಿನಿಕ್ಲೇಚರ್ ಕೂಡ ಕೇಳಬಹುದು 2 ಮಾರ್ಕ್ಸ್ ಗೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಗಿರಬಹುದು, ಅದೇ ರೀತಿಯಾಗಿ ಸ್ಪೀಸೀಸ್ ಮತ್ತೆ ಜೀನಸ್ ಅನ್ನ ಡಿಫೈನ್ ಮಾಡ್ರಿ ಅಂತಾನು ಕೂಡ ಕೇಳಬಹುದು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಶೋಯಿಂಗ್ ಹೈರಾರ್ಚಿಯಲ್ ಅರೇಂಜ್ಮೆಂಟ್, ಇದನ್ನು ಸಹಿತ ನಿಮ್ಗೆ 2 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, write the scientific name and write the genus or else the species name of man, housefly, mango, wheat, ಇವುಗಳನ್ನು ಸಹಿತ ಕೇಳಬಹುದು 2 ಮಾರ್ಕ್ಸ್ ಗೆ. ಹಾಗಾಗಿ ದ ಲಿವಿಂಗ್ ವರ್ಲ್ಡ್ ಟಾಪಿಕ್ ಸಿಂಪಲ್ ಆಗಿರುವಂತಹ ಚಾಪ್ಟರ್, ಇದರಲ್ಲಿ ನಿಮಗೆ 2 ಮಾರ್ಕ್ಸ್ ಇಂದು 1 ಕ್ವಶನ್ ಅಂತೂ ಫಿಕ್ಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು 2 ಮಾರ್ಕ್ಸ್ ಗೋಸ್ಕರ ದ ಲಿವಿಂಗ್ ವರ್ಲ್ಡ್ ಟಾಪಿಕ್ ಅನ್ನ ಚೆನ್ನಾಗಿ ಓದ್ಕೊಳ್ಳೇಬೇಕಾಗತ್ತೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಯಾವ ಟಾಪಿಕ್ ಇಂದ ಇದೆ ನೋಡೋಣ ಬನ್ನಿ. ನೇಮ್ ದ ಅನಿಮಲ್ಸ್ ಎಕ್ಸಿಬಿಟ್ ಇನ್ ದ ಬಿಲೋ ಗಿವನ್ ಕ್ಯಾರೆಕ್ಟರ್ಸ್. ಕೆಳಗಡೆ 2 ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ, ಈ ಕ್ಯಾರೆಕ್ಟರ್ಸ್ ಯಾವ ಅನಿಮಲ್ಸ್ ಅಲ್ಲಿ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಆರ್ಗ್ಯಾನಿಸಮ್ಸ್ ವಿತ್ ಸಕ್ಕಿಂಗ್ ಅಂಡ್ ಸರ್ಕ್ಯುಲರ್ ಮೌತ್, ಇದು ನಮಗೆ ಆಲ್ರೆಡಿ ಗೊತ್ತು. ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಸೈಕ್ಲೋಸ್ಟೊಮ್ಯಾಟೋದಲ್ಲಿ ಪೆಟ್ರೋಮೈಸಾನ್ ಮತ್ತೆ ಮೈಕ್ಸಿನ್ ಅನ್ನುವಂತ ಒಂದು ಎಕ್ಸಾಂಪಲ್. ಅದೇ ರೀತಿ ಆರ್ಗ್ಯಾನಿಸಮ್ ಇನ್ ವಿಚ್ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಲಾರ್ವಲ್ ಟೇಲ್, ಇದು ಅಸಿಡಿಯಾ ಯೂರೋಕಾರ್ಡೇಟಾದಲ್ಲಿ ಬರುವಂತಹ ಒಂದು ಎಕ್ಸಾಂಪಲ್. ಇದು ಯಾವ ಒಂದು ಟಾಪಿಕ್ ದಿಂದ ಬಂದಿರುವಂತದ್ದು ಹೇಳಿ, ಎನಿಮಲ್ ಕಿಂಗ್ಡಮ್ ಟಾಪಿಕ್ ಅಲ್ಲಿ. ನೋಡಿ, ಫೈಲಮ್ ಕಾರ್ಡೇಟಾವನ್ನ ನಾವು 3 ಸಬ್ ಫೈಲಮ್ ಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಒಂದೇದು ಯಾವ್ದು ಹೇಳಿ, ಯೂರೋಕಾರ್ಡೇಟಾ, ಅದನ್ನ ಟ್ಯೂನಿಕಾಟಾ ಅಂತಾನು ಕೂಡ ಕರಿತೀವಿ, ಸಿಫಾಲೋಕಾರ್ಡೇಟಾ ಮತ್ತೆ ವರ್ಟಿಬ್ರೇಟಾ. ಹಾಗಾದ್ರೆ ಯೂರೋಕಾರ್ಡೇಟಾದಲ್ಲಿ ಏನಾಗುತ್ತಪ್ಪ ಅಂದ್ರೆ, ನೋಟೋಕಾರ್ಡ್ ಪ್ರೆಸೆಂಟ್ ಓನ್ಲಿ ಇನ್ ದಿ ಲಾರ್ವಲ್ ಟೇಲ್. ಅದಕ್ಕೆ ಎಕ್ಸಾಂಪಲ್ ಯಾವ್ದು, ಯೂರೋಕಾರ್ಡೇಟಾಗೆ ಅಸಿಡಿಯಾ. ಅಂದ್ರೆ ಎನಿಮಲ್ ಕಿಂಗ್ಡಮ್ ದಿಂದ 2 ಮಾರ್ಕ್ಸ್ ಗೆ 1 ಕ್ವಶನ್ ಕೇಳ್ತಾರೆ ಅನ್ನುವಂಥದ್ದು ಫಿಕ್ಸ್ ಆಯ್ತು. ಇದರಲ್ಲಿ 2 ಮಾರ್ಕ್ಸ್ ಇಂದ ಕ್ವಶನ್ಸ್ ಯಾವ ರೀತಿ ಕೇಳಬಹುದು? ಸೊ ಇದೇ ಟೈಪ್. ಅದೇ ರೀತಿಯಾಗಿ ದ ರೆಸ್ಪಿರೇಟರಿ ಆರ್ಗನ್ಸ್ ಪ್ರೆಸೆಂಟ್ ಇನ್ ಆರ್ಥ್ರೋಪೋಡ್ ಆಗಿರಬಹುದು, ಅಂಡ್ ದ ಇಂಪಾರ್ಟೆನ್ಸ್ ನೇಮ್ ದ ಫೈಲಮ್ ವಿಚ್ ಕಂಟೈನ್ಸ್ ಮಾಲ್ಫಿಜಿ ಅಂಡ್ ಟ್ಯೂಬ್ಯೂಲ್ಸ್, ಇಲ್ಲ ವಿಸರಲ್ ಹಂಪ್, ಈ ರೀತಿ ಆದ್ರೂ ಕ್ವಶನ್ ಕೇಳಬಹುದು. ಅದು ಸ್ಪೆಸಿಫಿಕ್ ಆಗಿರುವಂತಹ ಆರ್ಗನ್ಸ್ ಗಳದ ಹೆಸರನ್ನ ಕೊಟ್ಟು ಫೈಲಮ್ ಗಳನ್ನ ಹೆಸರು ಕೇಳಬಹುದು, ಇಲ್ಲ 1-2 ಕ್ಯಾರೆಕ್ಟರ್ಸ್ ಬರೀರಿ ಅಂತ ಹೇಳ್ಬೋದು. ಬಯೋಲುಮಿನಿಸನ್ಸ್ ಪ್ರಾಪರ್ಟಿ ಯಾವ ಫೈಲಮ್ ಅಲ್ಲಿ ಇರುತ್ತೆ ಅನ್ನುವುದು ಕೂಡ ಕೇಳಬಹುದು, ಟೀನೋಫೋರಾ ಫೈಲಮ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಯಾವ ಟಾಪಿಕ್ ಅಂತ ಕೇಳಬಹುದು ನೋಡಿಲಿ. Frogs can live both on land and in fresh water. Write a note on respiratory system found in
ಫ್ರಾಗ್ ಟು ಸರ್ವೈವ್ ಇನ್ ಬೋತ್ ಹ್ಯಾಬಿಟಾಟ್. ಅಂದ್ರೆ ಎರಡೂ ಹ್ಯಾಬಿಟಾಟ್ಗಳಲ್ಲಿ ಇರಬೇಕಾದ್ರೆ ಫ್ರಾಗ್ಸ್ ಯಾವ ರೀತಿ ರೆಸ್ಪಿರೇಷನ್ ಪ್ರೊಸೆಸ್ ಮಾಡುತ್ತೆ. ಹಾಗಾದ್ರೆ ಈ ಟಾಪಿಕ್ ಬಂದ್ಬಿಟ್ಟು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್ ಪ್ಲಾಂಟ್ ದಿಂದ. ನೋಡಿ, ಫ್ರಾಗ್ ಅಲ್ಲಿ ಎರಡು ತರದ ರೆಸ್ಪಿರೇಷನ್ ಸಿಸ್ಟಮ್ ನಡೀತದೆ. ಒಂದು ಕ್ಯೂಟೇನಿಯಸ್ ರೆಸ್ಪಿರೇಷನ್, ಇನ್ನೊಂದು ಪಲ್ಮೋನರಿ ರೆಸ್ಪಿರೇಷನ್. ಕ್ಯೂಟೇನಿಯಸ್ ರೆಸ್ಪಿರೇಷನ್ ನಡೆಯೋದು ಸ್ಕಿನ್ ಮುಖಾಂತರ ವೆನ್ ಫ್ರಾಗ್ ಇನ್ ವಾಟರ್. ಪಲ್ಮೋನರಿ ರೆಸ್ಪಿರೇಷನ್ ನಡೆಯೋದು ಲಂಗ್ಸ್ ಮುಖಾಂತರ ವೆನ್ ಫ್ರಾಗ್ ಆನ್ ಲ್ಯಾಂಡ್. Apart from lungs, frog can respire through buccal cavity and even also the skin when frog on the land surface. Okay. And the next important terms regarding structural organization in animals, they may ask 2 mark questions. ಇದರಿಂದ 2 ಮಾರ್ಕ್ಸ್ ಯಾವ್ದಾದ್ರು ಒಂದು ಕ್ವಶನ್ ಬಂದೇ ಬರುತ್ತೆ ಫಿಕ್ಸ್. ಯಾವ್ದು ಬರಬಹುದು, ನೀವು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಫೋಕಸ್ ಮಾಡಿ. ದೆನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಐಡೆಂಟಿಫೈ ದ ಸೆಲ್ಯುಲಾರ್ ಸ್ಟ್ರಕ್ಚರ್ ವಿತ್ ದ ಹೆಲ್ಪ್ ಆಫ್ ಫಾಲೋವಿಂಗ್ ಫೀಚರ್ಸ್. ನೋಡಿ, ಆರ್ ದ ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್. ಇದಕ್ಕೆ ಆನ್ಸರ್ ಯಾವ್ದಂದ್ರೆ ಮೈಟೋಕಾಂಡ್ರಿಯಾ. ಇಟ್ ಡಿಸ್ಟ್ರಾಯ್ಸ್ ಫಾರಿನ್ ಸಬ್ಸ್ಟೆನ್ಸ್. ಇದಕ್ಕೆ ಆನ್ಸರ್ ಯಾವ್ದಂದ್ರೆ ಲೈಸೋಸೋಮ್ಸ್. ಇಟ್ ಗಿವ್ಸ್ ಟರ್ಜಿಡಿಟಿ ಟು ದಿ ಪ್ಲಾಂಟ್ ಸೆಲ್, ಪ್ಲಾಸ್ಮಾ ಮೆಂಬ್ರೇನ್. ಇಟ್ ಇನಿಶಿಯೇಟ್ಸ್ ಅಂಡ್ ರೆಗ್ಯುಲೇಟ್ಸ್ ಸೆಲ್ ಡಿವಿಷನ್, ಸೆಂಟ್ರೋಸೋಮ್. ಅಂದ್ರೆ ಯಾವ ಟಾಪಿಕ್ ಅದು? ಸೆಲ್ ದ ಯೂನಿಟ್ ಆಫ್ ಲೈಫ್. ಈ ಟಾಪಿಕ್ ದಿಂದ ನಮಗೆ 2 ಮಾರ್ಕ್ಸ್ ಇಂದು ಒಂದು ಕ್ವಶನ್ ಯಾವ್ದಾದ್ರು ಕೇಳ್ತಾರೆ. ಸೊ ಹಾಗಾದ್ರೆ ಇದ್ರ ಮೇಲೆ ಒಂದ್ ಸ್ವಲ್ಪ ಫೋಕಸ್ ಮಾಡಿ. ಸೆಲ್ ಥಿಯರಿ ಅಂದ್ರೆ ಏನು ಅಂತ ಕೇಳಬಹುದು. ಸೆಲ್ ಥಿಯರಿ ಎಕ್ಸ್ಪ್ಲೇನ್ ವಾಟ್ ವಿ ಆರ್ ಅಂಡರ್ಸ್ಟ್ಯಾಂಡ್ ಟುಡೇ. ಇವತ್ತಿನ ಮಟ್ಟಿಗೆ ನಾವು ಸೆಲ್ ಥಿಯರಿಯನ್ನು ಯಾವ ಬೇಸ್ ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ? ಯಾವ್ದಂದ್ರೆ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಾಂಪೋಸ್ಡ್ ಆಫ್ ಸೆಲ್ಸ್ ಅಂಡ್ ಪ್ರಾಡಕ್ಟ್ ಆಫ್ ಸೆಲ್ಸ್. ಆಲ್ ಸೆಲ್ಸ್ ಆರ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ಅದೇ ರೀತಿಯಾಗಿ ಬೇರೆ ಬೇರೆ ಕ್ವಶನ್ಸ್ ಗಳನ್ನು ಸಹಿತ ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ. ಯಾವ ಟೈಪ್ ಕ್ವಶನ್ಸ್ ಗಳನ್ನ ಇದರಲ್ಲಿ ಕೇಳಬಹುದು. ಆರ್ಗನಲೀಸ್ ಅಂದ್ರೆ ಏನ್ ಕೇಳಬಹುದು, ಅಂಡ್ ಡಿಫರೆಂಟ್ ಶೇಪ್ ಆಫ್ ದಿ ಸೆಲ್ಸ್. ಲಾಂಗ್ ಸೆಲ್ಗೆ ಎಕ್ಸಾಂಪಲ್ ಹೇಳಿ, ಮತ್ತೆ ಅಮಿಬಾಯ್ಡ್ ಶೇಪಿಗೆ ಎಕ್ಸಾಂಪಲ್ ಹೇಳಿ ಅಂತ ಕೇಳಬಹುದು. ಎನಿಮಲ್ ಸೆಲ್, ಪ್ಲಾಂಟ್ ಸೆಲ್ ಡಿಫರೆನ್ಸ್. ದ ನೇಮ್ ದ ಆರ್ಗನಲೀಸ್ ವಿಚ್ ಆರ್ ಪ್ರೆಸೆಂಟ್ ಓನ್ಲಿ ಇನ್ ಎನಿಮಲ್ ಸೆಲ್ಸ್ ಬಟ್ ಅಬ್ಸೆಂಟ್ ಇನ್ ಪ್ಲಾಂಟ್ ಸೆಲ್ ಅಂತ ಕೇಳಬಹುದು. ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್, ಪ್ಲಾಸ್ಟಿಡ್ ಸ್ಟ್ರಕ್ಚರ್ ಆಗಿರ್ಬೋದು. ಮೈಟೋಕಾಂಡ್ರಿಯನ್ ಯಾಕೆ ಪವರ್ ಹೌಸ್ ಆಫ್ ಸೆಲ್ ಅಂತ ಕರೀತಾರೆ. ರೈಬೋಸೋಮ್ಸ್ ಟೈಪ್ಸ್, ಪ್ರೋಕ್ಯಾರಿಯೋಟಿಕ್ ಅಲ್ಲಿ ರೈಬೋಸೋಮ್ಸ್ ಯಾವ್ದಿರುತ್ತೆ, ಯುಕ್ಯಾರಿಯೋಟ್ ಅಲ್ಲಿ ರೈಬೋಸೋಮ್ಸ್ ಯಾವ್ದಿರುತ್ತೆ. ಈ ಟೈಪ್ ಕ್ವಶನ್ಸ್ ಅನ್ನ ಸಹಿತ ಏನ್ ಮಾಡಬಹುದು ಅಂತಂದ್ರೆ ರೈಸ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಓಕೆ, ವೈ ಈಸ್ ಇಂಟರ್ಫೇಸ್ ಆಫ್ ಸೆಲ್ ಸೈಕಲ್ ಕಾಲ್ಡ್ ರೆಸ್ಟಿಂಗ್ ಫೇಸ್? ಅಂದ್ರೆ ಸೆಲ್ ಡಿವಿಷನ್ ಅಂಡ್ ಸೆಲ್ ಸೈಕಲ್ ಟಾಪಿಕ್ ದಿಂದ ಯಾಕೆ ನಾವು ಇಂಟರ್ಫೇಸ್ ಅನ್ನ ರೆಸ್ಟಿಂಗ್ ಫೇಸ್ ಅಂತ ಕರಿತೀವಿ? ನೋಡಿ, ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಅಲ್ಲಿ ನಾವು 2 ಟೈಪ್ಸ್ ಗಳನ್ನ ನೋಡ್ತೀವಿ. ಒಂದು ಸೆಲ್ ಸೈಕಲ್ ಮತ್ತೆ ಸೆಲ್ ಡಿವಿಷನ್. ಸೆಲ್ ಸೈಕಲ್ ಅಂತಂದ್ರೆ ಕಂಪ್ಲೀಟ್ 24 ಅವರ್ಸ್ ಗಳಲ್ಲಿ ಅಂತಂದ್ರೆ ಕಂಪ್ಲೀಟ್ ಒಂದು ಪೀರಿಯಡ್ ಅಲ್ಲಿ ನಡೆಯುವಂತ ಪ್ರೊಸೆಸ್ ಗೆ ನಾವು ಸೆಲ್ ಸೈಕಲ್ ಅಂತ ಕರಿತೀವಿ. ಈ ಸೆಲ್ ಸೈಕಲ್ ಅಲ್ಲಿ 2 ಟೈಪ್ ಬರುತ್ತೆ, ಒಂದು ಇಂಟರ್ಫೇಸ್, ಇನ್ನೊಂದು ಎಂ ಫೇಸ್. ಈ ಇಂಟರ್ಫೇಸ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಮತ್ತೆ ಫರ್ದರ್ ಆಗಿ 3 ಡಿವಿಷನ್ ಗಳನ್ನ ಮಾಡ್ತಾರೆ. G1 ಫೇಸು, ಎಸ್ ಫೇಸು ಮತ್ತೆ G2 ಫೇಸ್. ಈ ಎಂ ಫೇಸ್ ಅಂತಂದ್ರೆ ಮೈಟಾಸಿಸ್ ಫೇಸ್. ಇದರಲ್ಲಿ 2 ಟೈಪ್ ಬರುತ್ತೆ, ಒಂದು ಕ್ಯಾರಿಯೋಕೈನೆಸಿಸ್, ಇನ್ನೊಂದು ಸೈಟೋಕೈನೆಸಿಸ್. ಕ್ಯಾರಿಯೋಕೈನೆಸಿಸ್ ಅಂದ್ರೆ ನ್ಯೂಕ್ಲಿಯಸ್ ಡಿವೈಡ್ ಆಗೋದು, ಸೈಟೋಕೈನೆಸಿಸ್ ಅಂದ್ರೆ ಸೈಟೋಪ್ಲಾಸಂ ಡಿವೈಡ್ ಆಗೋದು. ಕ್ಯಾರಿಯೋಕೈನೆಸಿಸ್ ಅಲ್ಲಿ ಮತ್ತೆ 4 ಟೈಪ್ ಬರುತ್ತೆ, ಪ್ರೋಫೇಸು, ಮೆಟಾಫೇಸು, ಅನಾಫೇಸು, ಟಿಲೋಫೇಸ್. ನೇಮ್ ದ ಸ್ಟೇಜಸ್ ಕಮ್ಸ್ ಅಂಡರ್ ಕ್ಯಾರಿಯೋಕೈನೆಸಿಸ್ 2 ಮಾರ್ಕ್ಸ್ ಕೇಳಬಹುದು. ಓಕೆ, ನಮ್ ಕ್ವಶನ್ ಬರಿ. ಯಾಕೆ ಇಂಟರ್ಫೇಸ್ ಅನ್ನ ರೆಸ್ಟಿಂಗ್ ಫೇಸ್ ಅಂತ ಕರೀತಾರೆ ಅಂದ್ರೆ ಇಲ್ಲಿ ನೀವು 2 ಆನ್ಸರ್ ಅನ್ನ ಬರೀಬಹುದು. ಸೆಲ್ಸ್ ಇನ್ ದಿಸ್ ಸ್ಟೇಜ್ ರಿಮೇನ್ ಮೆಟಾಬೋಲಿಕಲಿ ಆಕ್ಟಿವ್, ಒಂದು ಪಾಯಿಂಟ್ ಆಯ್ತು. ಸೆಲ್ಸ್ ದಟ್ ವೆನ್ ಲಾಸ್ ದ ಕೆಪಾಸಿಟಿ, ಸಾರಿ ಇದು ಇನ್ನೊಂದು, ಸೆಲ್ಸ್ ದಟ್ ಡು ನಾಟ್ ಡಿವೈಡ್ ಫರ್ದರ್. ಅಂದ್ರೆ ಇದರಲ್ಲಿ ಸೆಲ್ ಡಿವಿಷನ್ ಆಗಂಗಿಲ್ಲ, ಸೆಲ್ಸ್ ಆಕ್ಟಿವ್ ಆಗಿರ್ತಾವು, ಇದ್ದ ಪ್ಲೇಸ್ ಅಲ್ಲಿನೇ ಇರ್ತಾವು, ಮತ್ತೆ ಸೆಲ್ಸ್ ಗಳು ಫರ್ದರ್ ಡಿವಿಷನ್ ಆಗಲ್ಲ. ಸೊ ಹಾಗಾಗಿ ಇದನ್ನ ರೆಸ್ಟಿಂಗ್ ಫೇಸ್ ಅಂತ ಕರೀತಾರೆ. ಸಿಗ್ನಿಫಿಕೆನ್ಸ್ ಆಫ್ ಮೈಟಾಸಿಸ್, ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸ್ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿರುವಂತ ಕೈಸ್ಮೆಟಾ ಫಾರ್ಮೇಶನ್ ಆಗಿರ್ಬೋದು. ನೆಕ್ಸ್ಟ್ ರೀಕಾಂಬಿನೇಷನ್ ಅಂದ್ರೆ ಏನು, ಬೈವ್ಯಾಲೆಂಟ್ ಅಂದ್ರೆ ಏನು, ಈ ಟೈಪ್ ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ ನೋಡಿ.
ನೆನಪಿಟ್ಕೊಳ್ಳಿ. ದ ನೆಕ್ಸ್ಟ್ ಕ್ವಶನ್, ಅಬ್ಸಿಸಿಕ್ ಆಸಿಡ್ ಈಸ್ ಆಲ್ಸೋ ನೋನ್ ಆಸ್ ಸ್ಟ್ರೆಸ್ ಹಾರ್ಮೋನ್, ಗಿವ್ ರೀಸನ್. ಅಬ್ಸಿಸಿಕ್ ಆಸಿಡ್ ಅನ್ನ ಸ್ಟ್ರೆಸ್ ಹಾರ್ಮೋನ್ ಅಂತ ಯಾಕೆ ಕರೀತಾರೆ, ಅದಕ್ಕೆ ರೀಸನ್ ಕೊಡಿ ಅಂತ. ಇದು ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ದಿಂದ ಬಂದಿರುವಂತ ಟಾಪಿಕ್. ನೋಡಿ, ಅಬ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ಕ್ಲೋಸ್ ದಿ ಸ್ಟೊಮ್ಯಾಟಾ ಅಂಡ್ ಇನ್ಕ್ರೀಸ್ ದ ಟಾಲರೆನ್ಸ್ ಆಫ್ ಪ್ಲಾಂಟ್ಸ್ ಟು ದ ವೇರಿಯಸ್ ಕೈಂಡ್ ಆಫ್ ಸ್ಟ್ರೆಸ್. ಪ್ಲಾಂಟಿಗೆ ಯಾವುದೇ ರೀತಿ ತೊಂದರೆ ಆದಾಗ, ಆಯಾಸ ಆದಾಗ ಸ್ಟೊಮ್ಯಾಟೋವನ್ನ ಕ್ಲೋಸ್ ಮಾಡುವುದರ ಮುಖಾಂತರ ಪ್ಲಾಂಟಿಗೆ ಆಯಾಸವನ್ನ ತಪ್ಪಿಸ್ತದೆ. ಸೊ ಹಾಗಾಗಿ ಇದನ್ನ ಸ್ಟ್ರೆಸ್ ಹಾರ್ಮೋನ್ ಅಂತಾನು ಕೂಡ ಕರೀತಾರೆ. ಮತ್ತೆ ಇದು ಏನ್ ಮಾಡುತ್ತೆ, ಸೀಡ್ ಜರ್ಮಿನೇಟ್ ಆಗೋದನ್ನ ಇನ್ಹಿಬಿಟ್ ಮಾಡುತ್ತೆ. ಮತ್ತೆ ಇದನ್ನ ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ ಹಾರ್ಮೋನ್ ಅಂತಾನು ಕೂಡ ಕರೀತಾರೆ. ನೀವು ಇಲ್ಲಿ 2 ಪಾಯಿಂಟ್ ಬರೆದ್ರೆ ಓಕೆ. ಒಂದ್ಯಾವುದು, ಇನ್ಹಿಬಿಟ್ ಸೀಡ್ ಜರ್ಮಿನೇಷನ್, ಕ್ಲೋಸ್ ದಿ ಸ್ಟೊಮ್ಯಾಟಾ ಅಂಡ್ ಇನ್ಕ್ರೀಸ್ ದ ಟಾಲರೆನ್ಸ್ ಆಫ್ ಪ್ಲಾಂಟ್ ಟು ವೇರಿಯಸ್ ಕೈಂಡ್ಸ್ ಆಫ್ ಸ್ಟ್ರೆಸ್ ಆಗಿರಬಹುದು. ಅಂಡ್ ಇವನ್ ದೇ ಆರ್ ಇಂಪಾರ್ಟೆಂಟ್ ಇನ್ ದ ಸೀಡ್ ಡೆವಲಪ್ಮೆಂಟ್, ಮ್ಯಾಚುರೇಷನ್ ಅಂಡ್ ಡಾರ್ಮನ್ಸಿ. ಅಂದ್ರೆ ನಿಮಗೆ ಏನ್ ಗೊತ್ತಾ, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಂದ 2 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ತಾರಂತ ಆಯ್ತು. ಓಕೆ, ಯಾವ್ಯಾವ ಕೇಳಬಹುದು ನೋಡಿ. ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಮತ್ತೆ ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ಸ್ ಡಿಫರೆನ್ಸ್ ಏನು, ಇದರಲ್ಲಿ ಅರ್ಥಮೆಟಿಕ್ ಗ್ರೋತ್ ಮತ್ತೆ ಲಾಜಿಸ್ಟಿಕ್ ಗ್ರೋತ್ ಡಿಫರೆನ್ಸ್ ಏನು, ಈ ಒಂದು ಗ್ರಾಫ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅದನ್ನು ಸಹಿತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಬರ್ರಿ. ಡಿಫೈನ್ ಟೀಡಲ್ ವ್ಯಾಲ್ಯೂಮ್ ಅಂಡ್ ರೆಸಿಡಿಯಲ್ ವ್ಯಾಲ್ಯೂಮ್. ಅಂದ್ರೆ ಹ್ಯೂಮನ್ ಫಿಸಿಯಾಲಜಿ ಒಳಗಡೆ ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ ಟಾಪಿಕ್ ದಿಂದ, ಅಂದ್ರೆ ರೆಸ್ಪಿರೇಷನ್ ರಿಲೇಟೆಡ್, ಲ್ಯಾರಿಂಗ್ಸು, ಲಂಗ್ಸು, ರೆಸ್ಪಿರೇಷನ್ ಅದು ಪ್ರೊಸೆಸ್, ಇನ್ಸ್ಪೈರೇಷನ್ ಅಂದ್ರೆ ಏನು, ಎಕ್ಸ್ಪೈರೇಷನ್ ಅಂದ್ರೆ ಏನು, ಡಿಫರೆನ್ಸ್ ಕೇಳಬಹುದು. ಬಟ್ ಇದರಲ್ಲಿ ಕೇಳುವಂಥದ್ದು ಟೀಡಲ್ ವ್ಯಾಲ್ಯೂಮ್, ವ್ಯಾಲ್ಯೂಮ್ ಆಫ್ ಇನ್ಸ್ಪೈರ್ಡ್ ಅಂಡ್ ಎಕ್ಸ್ಪೈರ್ಡ್ ಏರ್ ಡ್ಯೂರಿಂಗ್ ನಾರ್ಮಲ್ ರೆಸ್ಪಿರೇಷನ್ ಮಾಡುವಾಗ ಎಷ್ಟು ಉಸಿರನ್ನ ಒಳಗಡೆ ತಗೋತೀವಿ, ಎಷ್ಟು ಉಸಿರನ್ನ ಹೊರಗಡೆ ತಗೋತೀವಿ, ಅದನ್ನ ಟೀಡಲ್ ವ್ಯಾಲ್ಯೂಮ್ ಅಂತ ಕರಿತೀವಿ. ರೆಸಿಡಿವಲ್ ವ್ಯಾಲ್ಯೂಮ್ ಅಂತಂದ್ರೆ ವ್ಯಾಲ್ಯೂಮ್ ಆಫ್ ಏರ್ ರಿಮೈನಿಂಗ್ ಇನ್ ದ ಲಂಗ್ಸ್ ಇವನ್ ಆಫ್ಟರ್ ಎ ಫೋರ್ಸಿಬಲ್ ಎಕ್ಸ್ಪೈರೇಷನ್. ಫೋರ್ಸಿಬಲ್ ಎಕ್ಸ್ಪೈರೇಷನ್ ಆದ ನಂತರ ಎಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ನಮ್ಮ ದೇಹದಲ್ಲಿ ಉಳ್ಕೊಂಡಿರ್ತದೆ ಅದರದ ಮೇಲೆ ಡಿಪೆಂಡ್ ಆಗಿದೆ. ಸೊ ಇನ್ನೊಂದು ನಿಮಗೆ ಇಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಿಯಸ್ ಸಬ್ಸ್ಟೆನ್ಸ್ ಇನ್ ಬಿಟ್ವೀನ್ ಅಲ್ವಿಯೋಲಾರ್ ಮೆಂಬ್ರೇನ್ ಅಂಡ್ ರೆಡ್ ಬ್ಲಡ್ ವೆಸಲ್ಸ್ ಮೆಂಬ್ರೇನ್, ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್, ಆಕ್ಸಿ ಹಿಮೋಗ್ಲೋಬಿನ್ ಅಂದ್ರೆ ಏನು, ಕಾರ್ಬಮೈನೋ ಹಿಮೋಗ್ಲೋಬಿನ್ ಅಂತಂದ್ರೆ ಏನು, ಅದನ್ನು ಸಹಿತ ಕೇಳ್ತಾರೆ. ಎಷ್ಟು ಪರ್ಸೆಂಟೇಜ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಬ್ಸರ್ವ್ ಮಾಡುವಂತ ಬ್ಲಡ್ ಸೆಲ್ ಅಲ್ಲಿ ಇರುವಂತ ಹಿಮೋಗ್ಲೋಬಿನ್ ಕಂಟೆಂಟ್, ಮತ್ತೆ ಆಕ್ಸಿಜನ್ ಅಬ್ಸರ್ವ್ ಮಾಡುವಂತ ಹಿಮೋಗ್ಲೋಬಿನ್ ಕಂಟೆಂಟ್, ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ನೋಡಿ, ನಾರ್ಮಲಿ ನಿಮಗೆ ಹೇಳ್ಬೇಕಂತಂದ್ರೆ ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ನಾವು ನೋಡಿದಾಗ ಲಾಸ್ಟ್ 2 ಕ್ವಶನ್ಸ್ ಗಳಿದಾವಲ್ಲ, ಈ 2 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಏನಿದೆಲ್ಲ 26th ಕ್ವಶನ್, ಇದು ಹ್ಯೂಮನ್ ಫಿಸಿಯಾಲಜಿ 3 ಟಾಪಿಕ್ ಇದಾವೆ. ಅದರಲ್ಲಿ 1ನೇ ಟಾಪಿಕ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ದಿಂದ ಬಂದಿರುವಂತದ್ದು, 3rd ಟಾಪಿಕ್ ಅದು. ಮತ್ತೆ ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಹ್ಯೂಮನ್ ಫಿಸಿಯಾಲಜಿ ಇಂದ ಬಂದಿರುವಂತದ್ದು. ಅಂದ್ರೆ ಇದು ಆಫ್ಟರ್ ಮಿಡ್ ಟರ್ಮ್ ಸಿಲೆಬಸ್. ಬಿಫೋರ್ ಮಿಡ್ ಟರ್ಮ್ ಸಿಲೆಬಸ್ ಯಾವ್ದಂತಂದ್ರೆ ನಮ್ದು ಸೆಲ್ ಡಿವಿಷನ್, ಸೆಲ್ ಸೈಕಲ್ ಇಂದ ಹಿಡಿದು ಫಸ್ಟ್ ಟಾಪಿಕ್ ವರೆಗೂ ಇದು 2 ಟಾಪಿಕ್ ಇಂದ ಚಾಪ್ಟರ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ, ಯಾವ್ಯಾವ ಟಾಪಿಕ್ ನೀವು 2 ಮಾರ್ಕ್ಸ್ಗೆ ಸೆಲೆಕ್ಟ್ ಮಾಡ್ಕೋಬಹುದು ಅಂತಂತಂದ್ರೆ, 1ನೇದು ಯಾವುದು, ದ ಲಿವಿಂಗ್ ವರ್ಲ್ಡ್. ಅದೇ ರೀತಿ 2ನೇ ಟಾಪಿಕ್ ಎನಿಮಲ್ ಕಿಂಗ್ಡಮ್, ಚಾಪ್ಟರ್ ನಂಬರ್ 4 ಅದು. ನೆಕ್ಸ್ಟ್ ಸ್ಟ್ರಕ್ಚರಲ್, ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಇನ್ ಎನಿಮಲ್ ಚಾಪ್ಟರ್. ದೆನ್ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸೆಲ್, ದ ಯೂನಿಟ್ ಆಫ್ ಲೈಫ್. ನೆಕ್ಸ್ಟ್ ಟಾಪಿಕ್ ಯಾವ್ದು ಹೇಳಿ, ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ದ ನೆಕ್ಸ್ಟ್ ಅದೇ ರೀತಿಯಾಗಿ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಟಾಪಿಕ್ ಬ್ರೀಥಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಆಲ್ಮೋಸ್ಟ್ ಏನಿದೆ ಅಂತಂತಂದ್ರೆ ಟೋಟಲ್ 7 ಟಾಪಿಕ್ ಇದೆ ನೋಡಿ. 1 2 3 4 5 6 7. ಈ 7 ಟಾಪಿಕ್ ಅಲ್ಲಿ ನೀವು ಯಾವ್ದಾದ್ರು ಒಂದು 4 ಇಲ್ಲ ಯಾವ್ದಾದ್ರು ಒಂದು 5 ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನನ್ನ ಅನ್ಸಿದ ಮಟ್ಟಿಗೆ ಪ್ರಕಾರ ನೀವು ಇದರಲ್ಲಿ ಯಾವ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಉತ್ತಮ. ಇದರಲ್ಲಿ 5 ಮಾರ್ಕ್ಸಿನ ಚಾಪ್ಟರ್, 5 ಮಾರ್ಕ್ಸಿನ ಕ್ವಶನ್ಸ್ ಅನ್ನು ಸಹಿತ ಕೇಳ್ತಾರೆ.
ಚಾಪ್ಟರ್ಸ್ ಗಳಲ್ಲಿ ಎನಿಮಲ್ ಕಿಂಗ್ಡಮ್ ಇಂದ 5 ಮಾರ್ಕ್ಸ್ ಇನ್ ಒಂದು ಕ್ವಶನ್ ಅಂತೂ ಫಿಕ್ಸ್ ಬಂದೇ ಬರುತ್ತೆ. ಅದೇ ರೀತಿಯಾಗಿ ನೀವು ಕಲರ್ ಸ್ವಲ್ಪ ರೆಡ್ ಕಲರ್ ಮಾಡೋಣ. ಅದೇ ಸೆಲ್ ದ ಯೂನಿಟ್ ಆಫ್ ಲೈಫ್ ಅಲ್ಲಿ 5 ಮಾರ್ಕ್ಸ್ ಇನ್ ಕ್ವಶನ್ ಬಂದೇ ಬರ್ತದೆ. ಸೊ ಹಾಗಾಗಿ ನೀವು ಈ 2 ಟಾಪಿಕ್ ಅನ್ನು ಬಿಡಬೇಡಿ, ಯಾಕಂದ್ರೆ ಅಲ್ಲಿ 2 ಮಾರ್ಕ್ಸ್ ಇಂದು ಪ್ರಾಕ್ಟೀಸ್ ಮಾಡಬಹುದು ನೀವು, ಮತ್ತೆ 5 ಮಾರ್ಕ್ಸ್ ಇಂದು ಸಹಿತ ಪ್ರಾಕ್ಟೀಸ್ ಮಾಡಬಹುದು. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಂತ ಡಿಸ್ಕಸ್ ಮಾಡ್ತೀನಿ, ಮತ್ತೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಂತನೂ ಕೂಡ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಓಕೆ, ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಸಹಿತ ಶೇರ್ ಮಾಡಿ, ಮುಂದ್ಗಡೆ ಬುಕ್ ಅನ್ನು ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್.